ಹಾಯ್ ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ನೀವು ಪ್ರಸ್ತುತ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿದ್ದೀರಾ ಅಥವಾ ಆಂಟಿ ಜೊತೆ ಒಂದು ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಬನ್ನಿ, ನಿಮಗೆ ಯಾವ ಥರ ಬೇಕೋ ಆ ರೀತಿ ಹುಡುಕಾಟ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ರಸ್ತುತ ಇವತ್ತು ನೋಡಿ, ಭಾರತಿ ಅಂತ 37ರ ಒಂದು ವಯಸ್ಸಿನ ಹೆಣ್ಣು ಮಗಳು ಇವಳು. ಸ್ನೇಹಿತರೆ, ಪ್ರಸ್ತುತ ಮಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಲೇಡೀಸ್ ಆಗಿರ್ತಕ್ಕಂಥದ್ದು. ಮಂಗಳೂರು ಎಲ್ಲಿ ಬರುತ್ತೆ ಅಂತ ನಾನು ಕೊನೆಯದಾಗಿ ಹೇಳ್ತೀನಿ. ಇವಳ ಜಾತಿ ಬಂದುಬಿಟ್ಟು ಬಣಜ್ಗಿ ಜಾತಿ ಆಗಿರುತ್ತೆ. ಆ್ಯಂಡ್ ರಾಶಿ ಬಂದುಬಿಟ್ಟು ಮೇಷರಾಶಿ, ವೃಷಭ ನಕ್ಷತ್ರ. ನನಗೆ 8 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ, ನಮ್ಮ ತಂದೆ ಹೆಸರಿಗೆ ಇದೆ, ನಾನು ಒಬ್ಬಳು ಮಗಳು. ಸೊ ಮದುವೆ ಆದಂಥ ಅದೆಲ್ಲನೂ ಕೂಡ ನನಗೇ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಟ್ಟು ನಾವು 5 ಜನ ಮನೆಯಲ್ಲಿದ್ದೇವೆ. ಸೊ ನಾನೇ ಈ ಒಂದು ಆಸ್ತಿಯ ಒಡೆತಿ, ಬಟ್ ನನ್ನನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂತಹ ಒಳ್ಳೆಯ ವರ ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಯಾರಿಗುಂಟು ಯಾರಿಗೆಲ್ಲ ಆಫರು, ದಯವಿಟ್ಟು ಬಿಟ್ಕೊಡ್ಬೇಡಿ ಅಂತ ನಾನು ಕೂಡ ಹೇಳ್ತೇನೆ. ಬನ್ನಿ, ಇವರ ಒಂದು ಇನ್ನಷ್ಟು ಡೀಟೇಲ್ಸು ನೋಡ್ಕೊಂಬರೋಣ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು ನೀವು, ಅವರೇ ಹೇಳಿರೋ ಹಾಗೆ ನನ್ನ ಆಸ್ತಿಯ ಒಡೆಯನಾಗಬೇಕು ಅಂದರೆ ಈ ರೀತಿ ಕ್ವಾಲಿಫಿಕೇಷನ್ಗಳನ್ನು ಈಡೇರಿಸಬೇಕು. ನನಗೆ ರಾತ್ರಿ ಹೊತ್ತು ನೈಟಿ ಹಾಕ್ಕೊಳ್ದೆ ನಿದ್ದೆನೇ ಬರಲ್ಲ, ಹಾಗಾಗಿ ನೈಟಿ ಹಾಕ್ಕೊಳ್ದೆ ನೀವು ಡ್ರೆಸ್ ಹಾಕೋ ಅಂತಂದ್ಬಿಟ್ಟು ನನಗೆ ತಲೆ ತಿನ್ನಬಾರ್ದು. ಆ್ಯಂಡ್ ನಾನು ಹೆಚ್ಚಿಗೆ ಬ್ರಾ ಕೂಡ ಹಾಕ್ಕೊಳ್ಳಲ್ಲ, ನೀವು ನನಗೆ ಬೈಬಾರ್ದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಅದು ಒಂದಾಯ್ತಾ. ಇನ್ನು ಎರಡನೇದಾಗಿ, ನನ್ನ ಆಸೆಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಅಡ್ಡಿ ಬರಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಅವರಿಗೆ ಕೆಲವೊಂದಿಷ್ಟು ಆಸೆಗಳಿರುತ್ತೆ, ಅದನ್ನು ನೀವು ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಚಂದವಾಗಿ ನೋಡ್ಕೊಳ್ಬೇಕು. ಪ್ರಸ್ತುತ ನೀವು ಎಲ್ಲ ರೀತಿಯ ಆಸ್ತಿ ಏನಿದೆ ಅದೇನು ಕೂಡ ನನಗೆ ಆಸೆ ಇಲ್ಲ, ಆ್ಯಂಡ್ ನಾನು ಕೊಡ್ತಕ್ಕಂಥ ಆಸ್ತಿ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನನಗೆ ರಾತ್ರಿ ಹೊತ್ತು ನಿಮ್ಮ ವಿಡಿಯೋ ಕಾಲ್ ಮಾಡಿ ಪ್ರಸ್ತುತ ನಿಮ್ಮದು ನೋಡಬೇಕು ಅಂತ ಆಸೆ ಆಗಿರುತ್ತೆ. ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಅವರೆಲ್ಲ ಅದನ್ನೆಲ್ಲ ನೋಡ್ತಾರಂತೆ, ಅವ್ರಿಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಕೊನೆಯದಾಗಿ ಇವರ ವಿಳಾಸ ನೋಡ್ಕೊಂಡು ಬಿಡಿ. ಪ್ರಸ್ತುತ ಮಂಗಳೂರು ಬಂದುಬಿಟ್ಟು ಈ ಒಂದು ಜವರ್ಗಿ ಅಥವಾ ಗುಲ್ಬರ್ಗ ಹೆಸರು ಕೇಳಿರ್ತಾರೆ, ಅಲ್ಲಿ ಬರುತ್ತೆ ಸ್ನೇಹಿತರೆ ಪ್ರಸ್ತುತ ಈ ಒಂದು ಊರು. ಸೊ ಆ ಒಂದು ಊರಿನಲ್ಲಿ ನಿಮಗೆ ಗೊತ್ತಿಲ್ಲ ಯಾರು ಅಂತಂದರೆ sri@gmail.comಗೆ ಒಂದು ಮೇಲ್ ಹಾಕಿ, ಅದನ್ನು ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನು ತಿಳಿಸಿ, ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ. ಇದವರ ಮಾಹಿತಿ. ಇನ್ನು ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಅದರ ಡೀಟೇಲ್ಸ್ ನೋಡ್ಕೊಂಬರೋಣ. ಇಲ್ಲಿ ನೋಡ್ಕೊಳ್ಬೋದು ನೀವು, ಈ ಒಂದು ಇರ್ತಕ್ಕಂಥ ಸ್ವಿಫ್ಟ್ ಸುಜುಕಿ ಕಾರ್ ಏನು ನೋಡ್ತಿದ್ದೀರಾ, ಅವರ ಒಂದು ತಂದೆಯವರು ತೆಗೆದುಕೊಂಡಿರ್ತಕ್ಕಂಥ ಕಾರು. ಪ್ರಸ್ತುತ ಒಳ್ಳೆಯ ಆಸ್ತಿಯ ಒಡತೆ ಆಗಿರ್ತಕ್ಕಂಥ ಕಾರಣಗಳಿಂದ ಸ್ವಲ್ಪ ದುಡ್ಡು ಅಂತ ಸೇವ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಇವರ ತಂದೆಯವರು ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಅದು ಬಂದ್ಬಿಟ್ಟು ಇವರ ಒಂದು ಮಗಳಿನ ಹೆಸರಿಗೆ ಮಾಡಿರ್ತಾರೆ. ಬೈ ಚಾನ್ಸ್ ನೀವು ಇವ್ರಿಗೆ ಏನಾದರೂ ಮದುವೆ ಆದರೆ ಈ ಒಂದು ಕಾರು ಕೂಡ ನಿಮ್ಮ ಹೆಸರಿಗೆ ಆಗುತ್ತೆ ನೋಡಿ ಸ್ನೇಹಿತರೆ. ಆಫರ್ ಮೇಲೆ ಆಫರು, ದಯವಿಟ್ಟು ಇಂಥ ಆಫರ್ನ ಕಳ್ಕೊಳ್ಕೊ ಹೋಗಬೇಡಿ. ಸೊ ಪ್ರಸ್ತುತ ದಿಸ್ ಟಾಪ್ ಮಾಡೆಲ್ ಕಾರ್ ಬಂದ್ಬಿಟ್ಟು 4 ಡೋರ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ರಿಯಲಬಿಲಿಟಿ ಬಂದ್ಬಿಟ್ಟು ಒಳ್ಳೆಯ ಒಂದು ಸಿಸ್ಟಮ್ ಆಗಿರ್ತಕ್ಕಂತಹ ಆ್ಯಂಡ್ ಸೇಮ್ ಆಗಿರ್ತಕ್ಕಂಥ ಮೇಡ್ ಫಾರ್ ದ ಸ್ವಿಫ್ಟ್ ಮಾಡೆಲಲ್ಲಿ ಟಾಟಾ ಕಂಪ್ನಿಯಿಂದ ಈ ಒಂದು ಡಿಸೈನ್ ರೆಡಿಯಾಗಿದೆ. ಆ್ಯಂಡ್ ಕಾರಲ್ಲೂ ಕೂಡ ಆ್ಯಂಡ್ ಟಾಪ್ ಮಾಡೆಲಲ್ಲೂ ಕೂಡ ಸಿಸ್ಟಮಲ್ಲೂ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿಯಲ್ಲಿದೆ. ನೀವು ಕೂಡ ಖುದ್ದಾಗಿ ನೋಡ್ಕೊಳ್ಬೋದು. ಸೊ ಪ್ರಸ್ತುತ ಅವ್ರೇನು ನೋಡೋಕ್ಕೆ ಚೆನ್ನಾಗಿಲ್ವಾ, ಫೋಟೋ ಕೂಡ ತೋರಿಸಿದ್ವಿ, ವಿಳಾಸ ಕೂಡ ಹೇಳಿದ್ದೀವಿ. ನಿಮಗೇನು ಜಸ್ಟು ಅವರ ಆಸ್ತಿ ನೋಡ್ಕೊಂಡು ಹೋಗಬೇಕು, ಅವ್ರ ನೈಟೇ ಹಾಕೋದಕ್ಕೆ ಪರ್ಮಿಷನ್ ಕೊಡಬೇಕು. ಸೊ ಕುಡ್ಕೊಂಡು ಹೋಗಬಾರ್ದು, ಇಷ್ಟೇ. ನೀವು ಇಷ್ಟು ಮಾಡ್ಕೊಂಡು ಹೋಗಿ ಅವ್ರು ನಿಮಗೆ ಸಿಗ್ತಾರೆ. ಆ್ಯಂಡ್ ಇದರ ಒಳಗಿನ ಕೆಲವೊಂದಿಷ್ಟು ಸ್ಪೇಸ್ಗಳನ್ನು ನೋಡ್ಕೊಂಬರೋಣ. ಒಳಗಡೆ ಡೋರ್ ಸಿಸ್ಟಮ್ ನೋಡ್ಕೊಳ್ಬೋದು. ಈ ಒಂದು ಟಾರಾ ಕಂಪ್ನಿಯ ಕಾರ್ ಹೆಂಗಿದೆ ಆ ರೀತಿಯ ಡೋರ್ ಸಿಸ್ಟಮ್ ಇದರ ಒಳಗಡೆ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ಆಗಿರ್ತಕ್ಕಂಥ ವೆಹಿಕಲ್ ಆಗಿರುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಜೋರಾಗಿ ಇಬ್ಬರು ಕೂಡ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಯಾರಾದರೂ ಮುಂದೆ ಅಡ್ಡ ಅಂತ ಬಂದರೆ ಆಟೋಮೆಟಿಕ್ಲಿ ಇಲ್ಲಿ ಕಾಣಿಸ್ತದೆ, ಏರ್ ಬ್ಯಾಗ್ ಆನ್ ಆಗಿಬಿಟ್ಟು ನಿಮ್ಮ ಎದೆಗೆ ತಾಗುತ್ತೆ. ಏನು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಇದರಲ್ಲಿ ಅವೈಲಬಿಲಿಟಿ ಇದೆ. ಯಾರಿಗುಂಟು ಯಾರಿಗಿಲ್ಲ ಆಫರು ಸ್ನೇಹಿತರೆ. ಸೊ ಟೈಮ್ ವೇಸ್ಟ್ ಮಾಡ್ದೇ ನಿಮ್ಮ ವಿಳಾಸಗಳನ್ನು, ನಿಮ್ಮ ಊರುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ ಸ್ನೇಹಿತರೆ. ಪ್ರಸ್ತುತ ಅವರು ಚೆಕ್ ಮಾಡಿಬಿಟ್ಟು ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ, ಯಾಕಂದರೆ ಎಲ್ಲರೂ ಕೂಡ ರಿಪ್ಲೈ ಕೊಡೋಕ್ಕಾಗಲ್ಲ. ಪ್ರಸ್ತುತ ಅವರು ಲೇಡೀಸ್ ಆಗಿರ್ತಕ್ಕಂಥ ಕಾರಣಗಳಿಂದ ಒಬ್ಬೊಬ್ಬರಿಗೆ ಚೆಕ್ ಮಾಡ್ಕೊಳ್ತಾ ಹೋಗ್ಬಿಟ್ಟು ಅವರು ಸೆಲೆಕ್ಷನ್ ಯಾರಾಗ್ತಾರೆ ಅವ್ರ ಜೊತೆ ಒಂದು ಸಂಬಂಧನ ಅಥವಾ ಮ್ಯಾರೇಜ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರೊಫೈಲು. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್ ಸ್ನೇಹಿತರೆ.